ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಂಡಿಕೋಟದಲ್ಲಿ ಒಂದಾದ್ಮೇಲೆ ಒಂದು ತಲೆನೋವು, ಸೀಟ್ ಶೇರ್ ಜಟಾಪಟಿ, ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಗೆ ಕೊಡ್ತಾ ಇರುವಂತಹ ಪೆಟ್ಟು, ಇದೆಲ್ಲದರ ಬೆನ್ನಲ್ಲಿ ಕಾಂಗ್ರೆಸ್ ಅತ್ಯಂತ ದೊಡ್ಡ ನಿರ್ಧಾರವೊಂದನ್ನು ತಗೊಂಡಿದೆ ಮತ್ತು 4ನೇ ತಾರೀಕು ಬಹುತೇಕ ಇಲ್ಲ ಜನವರಿ ಮೊದಲನೇ ವಾರ ಬಹುತೇಕ ಬಿಗ್ ಅನೌನ್ಸ್ಮೆಂಟ್ ಒಂದನ್ನು ಮಾಡೋದಕ್ಕೆ ಈಗ 30ನೇ ತಾರೀಕು ಸಭೆಯಲ್ಲಿಯೇ ಡಿಸೆಂಬರ್ ಕೊನೆಗೆ ನಡೆದಂತಹ ಪ್ರಮುಖ ಸಭೆಯೊಂದರಲ್ಲಿ ಹಿರಿಯರೆಲ್ಲರ ಸಮ್ಮುಖದಲ್ಲಿ ಅತಿ ದೊಡ್ಡ ನಿರ್ಧಾರವೊಂದನ್ನು ಕೈಗೊಂಡಿದೆ ಕಾಂಗ್ರೆಸ್ ಮತ್ತು ಇಂಡಿಕೂಟಕ್ಕೆ ಮಿತ್ರ ಪಕ್ಷಗಳಿಗೆ ಬಿಗ್ ಶಾಕ್ ಕೊಡ್ತಾ ಇದೆ ಈಗ ಕಾಂಗ್ರೆಸ್. ರಾಹುಲ್ ಗಾಂಧಿಯವರು ಭಾರತ್ ನ್ಯಾಯ್ ಯಾತ್ರೆಯ ಮೂಲಕ ಮತ್ತೊಮ್ಮೆ ತನ್ನ ತಾಕತ್ತನ್ನು ತೋರಿಸೋದಿಕ್ಕೆ ಮತ್ತು ಬಿಜೆಪಿಗೆ ಪ್ರತಿಯಾಗಿ ನಾಯಕ ಅಂತ ಯಾರಾದರೂ ಸೆಡ್ ಹೊಡೆಯುವಂತ ತಾಕತ್ತಿದ್ರದ್ದು ತಾನೇ ಅನ್ನುವಂಥ ಸಂದೇಶ ಸಾರೋದಿಕ್ಕೆ ಹೊರಟಿರೋ ಹೊತ್ತಲ್ಲಿ ಕಾಂಗ್ರೆಸ್ನಿಂದ ಅತಿ ದೊಡ್ಡ ತೀರ್ಮಾನ ಈ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ. ಏನದು ಹಾಗಾದ್ರೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸೀಟ್ ಶೇರ್ ಜಟಾಪಟಿ ಆಗ್ತಾ ಇದೆ. ಎಲ್ಲಾ ಪಕ್ಷಗಳ ಜೊತೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಬಟ್ ಆ ಪಕ್ಷಗಳು ಆಯಾ ರಾಜ್ಯಗಳಲ್ಲಿ ತಮ್ಮ ಅಸ್ತಿತ್ವ ಇರುವಲ್ಲಿ ಕಾಂಗ್ರೆಸ್ಗೆ ಬಿಟ್ಕೊಡೋಕೆ ರೆಡಿ ಇಲ್ಲ. TMC ಪಶ್ಚಿಮ ಬಂಗಾಳದಲ್ಲಿ 2 ಕೊಡ್ತೀವಿ ಅಂತೂ ಅದನ್ನ ಆ 2 ಸೀಟ್ ತಗೊಂಡು ನಾವೇನ್ ಮಾಡೋಣ, ಬೇಡವೇ ಬೇಡ ಸ್ವತಂತ್ರ ಸ್ಪರ್ಧೆ ಅಂತ ಈಗಾಗಲೇ ಅಲ್ಲಿನ ನಾಯಕರು ಹೇಳಿದ್ದಾರೆ. ಕೇಜ್ರಿವಾಲ್, ಭಗವಂತ್ ಮಾನ್, ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ ಅನ್ನೋ ಪಕ್ಷ ಒಂದಿತ್ತು, ಎಕ್ತಿ ಕಾಂಗ್ರೆಸ್ ಕಥೆಯನ್ನ ಇನ್ನು ಮುಂದೆ ದೇಶದ ಜನ ಮಕ್ಕಳಿಗೆ ಹೇಳಬಹುದು ಅಂಥ ಸ್ಥಿತಿಯಲ್ಲಿರೋ ಕಾಂಗ್ರೆಸ್ಗೆ ಇನ್ನೇನು ಸೀಟ್ ಶೇರು ಅಂತ ತಿರುಗೇಟ್ ಕೊಟ್ಟಿದ್ದಾಗಿದೆ. JDU ಬೇರೆ ಬೇರೆ ಪಕ್ಷಗಳೆಲ್ಲ ಆಘಾತದ ಮೇಲೆ ಆಘಾತ ಕೊಡ್ತಾ ಇರೋದು. ನೀವು ಏನೂ ಇಲ್ಲ, ಈಗ ಲೆಕ್ಕಕ್ಕೆ ಇಲ್ಲ, ನಾವು ಹೇಳ್ದಂಗೆ ನೀವು ಕೇಳಬೇಕು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕ PM ಅಭ್ಯರ್ಥಿ ಆಗೋದಕ್ಕೂ ನಾವು ಒಪ್ಪಲ್ಲ ಅನ್ನೋ ರೀತಿಯ ಸಂದೇಶವನ್ನು ರವಾನಿಸ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ ಈ ಪ್ರಮುಖ ಸಭೆಯಲ್ಲಿ ತಗೊಂಡಿರುವಂಥ ನಿರ್ಧಾರ, ಅದು 300 ಸ್ಥಾನಗಳಲ್ಲಿ ತಾನೇ ಸ್ಪರ್ಧೆ ಮಾಡ್ತೀನಿ. 290 ಕ್ಷೇತ್ರಗಳನ್ನು ಗುರುತು ಹಾಕಾಗಿದೆ. ಒಟ್ಟು 300 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡೋದು ಖಚಿತ. ಈ ಕೂಟ ಮುಂದುವರಿಯೋದಾದ್ರೆ ಮೈತ್ರಿ ಮಾಡ್ಕೊಳ್ಳೋದು ಈ 300 ಬಿಟ್ಟು ಉಳಿದಿರೋ ಕಡೆ ಮಾತ್ರ. ಕೆಲವು ರಾಜ್ಯಗಳಲ್ಲಂತೂ ಕಾಂಗ್ರೆಸ್ ಸ್ವತಂತ್ರವಾಗಿಯೇ ಸ್ಪರ್ಧಿಸಲಿದೆ ಅನ್ನುವ ತೀರ್ಮಾನವನ್ನು ತಗೊಂಡಿದ್ದಾರೆ. ಜನವರಿ 4ನೇ ತಾರೀಕು ಇನ್ನೊಂದು ಸುತ್ತಿನ ಸಭೆ ಇದೆ, ಅಂತಿಮ ಮಾತುಕತೆ ಆಮ್ ಆದ್ಮಿ ಮಿತ್ರ ಪಕ್ಷಗಳ ಜೊತೆಗೆ. ಅಲ್ಲಿ ತನ್ನ ನಿರ್ಧಾರವನ್ನು ಪ್ರಕಟಿಸಲಿದೆ. 300 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡೋದು ಖಚಿತ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲವೇ ಇಲ್ಲ, ನಿಮ್ಮ ನಿರ್ಧಾರ ತಿಳಿಸಿ ಅನ್ನುವಂತಹ ವಿಚಾರವನ್ನ ಇಟ್ಟು ಅಲ್ಲೇ ಅಂತಿಮ ಆಗತ್ತೆ ಮತ್ತು ಈ ವಾರದಲ್ಲಿ ಬಹುತೇಕ ಘೋಷಣೆ ಮಾಡ್ಲಿಕ್ಕಿದೆ ಕಾಂಗ್ರೆಸ್ ಪಕ್ಷ. ಈಗಾಗಲೇ ಗ್ಯಾರಂಟಿಯ ಜೊತೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡಿರೋ ಕಾಂಗ್ರೆಸ್ ಪಂಚರಾಜ್ಯ ಚುನಾವಣೆಯಲ್ಲಿ ತುಂಬಾ ನಿರೀಕ್ಷೆ ಇಟ್ಕೊಂಡಿತ್ತು. ಈ ಮೈತ್ರಿಯನ್ನೆಲ್ಲ ಬದಿಗೊತ್ತಿ ಪಂಚರಾಜ್ಯ ಚುನಾವಣೆಯನ್ನ ಎದುರಿಸ್ತು. JDU, ಆಮ್ ಆದ್ಮಿ ಪಕ್ಷ, ಎಡಪಕ್ಷಗಳು ಈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಸೆಡ್ ಹೊಡೆದ್ರು. ಅದಾದ್ಮೇಲೆ ನಾವು ಲೋಕಸಭೆಗೆ ಮಾತ್ರ ನಾವು ಒಂದಾಗ್ತೀವಿ, ಇದಕ್ಕೆಲ್ಲ ಅಲ್ಲ, ವಿಧಾನಸಭಾ ಚುನಾವಣೆಗಳಿಗೆ ಆಗಲ್ಲ ಅಂತ ಹೇಳಿದವರು ಈಗ ಲೋಕಸಭೆಗೂ ಕೂಡ ಕಗ್ಗಂಟಾಗಿ ಪರಿಣಮಿಸ್ತು. ಪ್ರಾದೇಶಿಕ ಪಕ್ಷಗಳೇ ಅಡೆತಡೆಯಾಗಿ ಕಾಡೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ನಾಯಕತ್ವ, ರಾಹುಲ್ ನಾಯಕತ್ವ ನಾವು ಒಪ್ಪಿಕೊಳ್ಳೋದೇ ಇಲ್ಲ ಅಂತ ನಿರ್ಧಾರ ಮಾಡ್ತಿದ್ದ ಹಾಗೆ ಈಗ ಕಾಂಗ್ರೆಸ್ ಸೆಡ್ ಹೊಡೆದಿರೋದು, ಈ ತೀರ್ಮಾನಕ್ಕೆ ಬಂದಿರೋದು. ಹೇಗೆ ಬಿಜೆಪಿ 350 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸೋ ಗುರಿಯನ್ನ ಹಾಕೊಂಡಿದ್ಯೋ ಅದೇ ರೀತಿ ಕಾಂಗ್ರೆಸ್ ಕೂಡ ನಮ್ಮದು ಒಂದು ತೀರ್ಮಾನ, ನಾವು 300 ಕ್ಷೇತ್ರಗಳಲ್ಲಿ ಅಖಾಡಕ್ಕೆ ಇಳಿಯೋದು ಫಿಕ್ಸ್ ಅಂತ ಮಾಡ್ಕೊಂಡಿದೆ. ಈಗ ಬಿಜೆಪಿಯನ್ನು ಕಟ್ಟ ಹಾಕಬಲ್ಲ ಸಾಮರ್ಥ್ಯ ದೇಶವ್ಯಾಪಿ ಇರೋದು, ಅಂಥ ಸಂಘಟನೆ ಕಾರ್ಯಕರ್ತರ ಪಡೆ ಇರೋದು ನಮಗೆ ಮಾತ್ರ, ನಾವು ಯಾರಿಗೂ ತಲೆಬಾಗೋಕ್ಕಾಗಲ್ಲ ಅನ್ನುವ ತೀರ್ಮಾನ ಹಲವು ರಾಜ್ಯಗಳಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಸ್ವತಂತ್ರ ಸ್ಪರ್ಧೆಯ ತೀರ್ಮಾನ. ಸೊ ಇಂಡಿಕೂಟ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿನ ಎಲ್ಲ ಬೆಳವಣಿಗೆ ನೋಡಿದ್ರೆ ಇದು ಚುನಾವಣೆ ತನಕ ಅಸ್ತಿತ್ವದಲ್ಲಿ ಇರೋದಿಲ್ಲ. ಬೇರೆಲ್ಲ ಪಕ್ಷಗಳು ತಮ್ಮ ತೀರ್ಮಾನ ತಿಳಿಸಿವೆ. ಕಾಂಗ್ರೆಸ್ 300 ಸೀಟ್ಸ್ ಅಂತ ಹೇಳಿದ ಮೇಲೆ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ನ ಜೊತೆಗೆ ಮುಂದುವರಿಯುವ ಸಾಧ್ಯತೆಗಳು ತೀರಾ ಕಡಿಮೆ. ಯಾವುದಾದ್ರೂ 1-2-3 ರಾಜ್ಯಗಳಲ್ಲಿ ಹೆಸರಿಗೆ ಮೈತ್ರಿ ಆಗೋ ಥರ ಕಾಣಿಸ್ತಾ ಇದೆ, ಬಿಟ್ರೆ ಮೈತ್ರಿಕೂಟ ಕುಸಿದು ಬಿದ್ದಿರುವಂತಹ ಲಕ್ಷಣ ಈಗ ಗೋಚರಿಸ್ತಾ ಇದೆ. 4ನೇ ತಾರೀಕು ಮೀಟಿಂಗ್ ಅಲ್ಲಿ ಅದು ಅಂತಿಮ ಹಂತಕ್ಕೆ ಬರುತ್ತೆ. ಸೊ ಬಿಜೆಪಿ NDAನ ಕಟ್ಟ ಹಾಕಬೇಕು ಅಂತಾನೆ ಕೈ ಹಿಡಿದು ನಿಂತಹ ಇಂಡಿಕೂಟ ಕೈಕೂಟದ ಪರಿಸ್ಥಿತಿ ಈಗ ಇಲ್ಲಿಗೆ ಬಂದು ತಲುಪಿದೆ. ಸೀಟ್ ಶೇರ್ ಕಗ್ಗಂಟಿನಿಂದಾಗಿ ಮತ್ತು ಕಾಂಗ್ರೆಸ್ ಒಂದು ಕ್ಲಿಯರ್ ಮಾಡ್ತಾ ಇದೆ, ರಾಹುಲ್ ಗಾಂಧಿಯವರ ನಾಯಕತ್ವದ ವಿಚಾರದಲ್ಲಿ ಯಾವುದು ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ. ಭಾರತ್ ನ್ಯಾಯ್ ಯಾತ್ರೆ ಈಗ 14 ರಾಜ್ಯಗಳಲ್ಲಿ ನಡೆಯುತ್ತೆ, ಎಲೆಕ್ಷನ್ ಟೈಮಲ್ಲೇ ನಡೆಯುತ್ತೆ. ಈ ಮೂಲಕ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಲಾಂಚ್ ಮಾಡುವ, ಅವ್ರ ನಾಯಕತ್ವಕ್ಕೆ ಬಲ ತುಂಬುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಚಾಲನೆ ಕೊಟ್ಟಿದೆ ಈಗಾಗಲೇ. ಹೀಗಿರುವಾಗ ಅವರನ್ನ ಮೂಲೆಯಲ್ಲಿ ಕೂರಿಸಿ
ಈ ಚುನಾವಣೆಯನ್ನು ಎದುರಿಸ್ತೀವಿ ಅಂದ್ರೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಕ್ಲಾರಿಟಿ ಕೊಡ್ತಾ ಇದೆ ಈಗ ರಾಹುಲ್ ಗಾಂಧಿಯವರೇ ಮೋದಿ ಅವರಿಗೆ ಪರ್ಯಾಯ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದೆ. ಹೇಗಿಲ್ಲಿ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ರಾಹುಲ್ ಗಾಂಧಿನೇ ಪ್ರಧಾನಿ ಅಭ್ಯರ್ಥಿ, ಅವರು ಈ ದೇಶದ ಪ್ರಧಾನಿಯಾಗಬೇಕು ಬದಲಾವಣೆಗಾಗಿ ಅಂತ. ಸೊ ಅದು ಬಹುತೇಕ ಎಲ್ಲರ ನಿಲುವು ಅನ್ನೋದು ಈಗ ಕ್ಲಿಯರ್ ಆಗ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.